ಚಾ ಕಿಟನಿ ಚಾ ಒಂದು ಸೋಸಿ ಹಡಿ ಏನಾರ ತಿಂಡಿ ಗಿಂಡಿ ಮಾಡಿದ್ರೆ ಆಯ್ತು. ಅಕ್ಕವ ಎದ್ದಿನ ಬಂದಾಳ ಇಲ್ಲ, ಮಕ್ಕೊಂಡಿದ್ಲು. ಮಕ್ಕವಲ್ಲಕ್ಕ ಅಂತಂದು ಸುಮ್ಮನೆ ಎದ್ದು ಬಂದ್ಯಾನ. ಇಲ್ಲ ಕ್ರೆಲ್ಲಕ್ಕಿ ಅವ್ರ ಮನೆಯಾಗ ದೌಡ ನಸಗನಿಗೆ ಎದ್ದಿರ್ತಾಳ. ಇಲ್ಲೇ ಮಕ್ಕವಲ್ಲಕ್ಕ ಅಂತಂದು ನಾನು ಎದ್ದು ಬಂದು ಚಾ ಕಿಟನಿ ಚಾ ಒಂದು ಸೋಸ್ತಾನೆ. ಮಕ್ಕಳಿಗೆ ತೊಗೊಂಬಂದ್ಲು ಅಂದ್ರೆ ಬ್ಯಾಸ್ಗಿ ಇನ್ನೇನು ಚಲೋ ಆಯ್ತು ನೋಡುವ ಯವ್ವ. ಎಂಥ ಜಳ ಹೊಡಿತೈತಿ, ಮಕ್ಕಳಕ್ಕೆ ನಿದ್ದಿನ ಬರಂಗಿಲ್ಲ ನೆಟ್ಟಗೆ. ಶಪ ಬ್ಯಾಸ್ಗಿ ಚಿಕ್ಕಿ ಏನು ಮಾಡತ್ತಿ? ಚಾ ಕಿಟ್ಟ ನೋಡಪ್ಪ, ಚಾ ಕಿಟ್ಟನಿ. ಅಮ್ಮ ಎದ್ದಾತ ನಿಮ್ಮಮ್ಮ? ಅವ್ವ ಎದ್ದು ಮಕ ತಗೊಳಕತ್ತೈತಿ. ನನಗೊಂದು ಕಪ್ ಚಾ ಕೊಡ ಚಿಕ್ಕಿ. ಚಾ ಕುಡಿತಿ? ಚಾ ಕುಡಿಬಾರ್ದಪ್ಪ, ಹಾಲು ಕುಡಿಬೇಕಂದ್ರೆ ಹಾಲು ಅದಾವು, ಹಾಲು ಹಾಕ್ಬಿಡ್ತಾನೆ ಕುಡಿ. ಏನು ಚಾ ಕುಡಿಬಾರ್ದಪ್ಪ ಸಣ್ಣ ಮಕ್ಕಳು. ಯಾವ ನೋಡಿ ಹಿಂಗ ಅಂತೀನೋ ನೀನು, ಹಂಗ ಅಂತೆ ಅವನು ಹಿಂಗ ಅಂತಾಳ. ಚಾನ ಕೊಡಂಗಿಲ್ಲ ಅವನು. ನಾಷ್ಟ ಏನು ಮಾಡ್ತಿ? ನೀ ಹೇಳ ಏನು ಮಾಡಲಿ ನಾಷ್ಟನ? ನೀ ಹೇಳಿದ್ದು ಮಾಡ್ತಾನೆ ನೋಡಿ. ಇದು ಆಕಳದು ದನದ ಮನೆದೆಲ್ಲ ಕಸ ಗಿಸ ಹೊಡೆದು ಹಾಲು ಕರೆದಿಟ್ಟನವ, ಡೈರೆಕ್ಟ್ ಹಾಕ್ಬೇಕು ನೋಡು. ನಿಮ್ಮಪ್ಪ ಎದ್ದು ಎಲ್ಲೋಗೈತಿ ಕಾಣಕವಲ್ದಲ್ಲ ಮನ್ಯಾಗ. ಯಾಕೆ ಇವ ಅಪ್ಪ ಎಲ್ಲ ಹೋತ್ ಬೇ ಲಘುನ ಎದ್ದು ಹೋತು. ಏನು ಪ್ಯಾಟ್ ಗಿಟಿಗೆ ಹೋತ ಏನವ ಮಟ್ಗಿಟ್ಟು ಅಂತ ತಗೊಂಬರಕ್ಕೆ ಕಾಣಲಿಲ್ಲ ಬಿಡ. ಅಪ್ಪ ದೌಡ ಹೋತ್ ಬಿಡು, ಏನು ಹೇಳಿಲ್ಲ ಇಲ್ಲಿ ಹೊಂಟನ್ವ ಅಂತಂದು. ಚಾ ಮಾಡ್ತಾನೆ ಅಂದೆ, ಇಲ್ವಾ ಬ್ಯಾಡ್ ತಡಿ ಬಂದು ಕುಡಿತೇನೆ ಅಂತ ನಂಗೆ ಹೋಗೇ ಬಿಡ್ತೆ. ಚಾ ಕುಡಿ ಬಾ, ಕುಂದ್ರು ಮಕ್ಕ ತೊಗೊಂಬಂದಿಯಲ್ಲ. ಮಕ್ಕ ತೊಗೊಂಡು ದನದ ಮನೆದು ಕಸ ಗಿಸ ಹೊಡೆದು ಆಕಳ ಹಿಂದೆ ಕಟ್ಟಿ ಹಾಲು ಕರೆದು ಕ್ಯಾನಿಗೆ ಹಾಕಿಟ್ಟಾನಿ. ಡೈರೆಕ್ಟ್ ಕಳ್ಸವು ಕೊಡ್ಬೇಕು ಅಂದ್ರೆ ನೋಡಿ ನಿಮ್ಮಪ್ಪ ಅವ್ರು ದೌಡ ಕಳಿಸ್ರಿ ಅಂತಾರೆ. ತಡ ಅದು ಮತ್ತು ಬೇಕತ್ತಾರ ಗಾಡಿಗೆ ಹೋಗ್ಬಿಡ್ತೈತ್ರಿ ಅಂದು ದೌಡು ಕೊಟ್ಟು ಬರ್ಬೇಕಿಲ್ಲ. ನಿಮ್ಮಪ್ಪ ಒಳ್ಳೆ ಹೊತ್ತಿನಾಗ ಎಲ್ಲರೂ ಹೋಗ್ಬಿಡ್ತಾರೆ ನೋಡಿ. ಒಟ್ಟು ಇನ್ನು ಈಗ ಯಾರು ಕೈ ಕೊಟ್ಟು ಕಳ್ಸೋಣ ಕೊಟ್ಟು ಬರ್ತೇನು ಹೋಗಿ ನೀನು? ಹೋಗಬೇ ಅಪ್ಪ ಆಟ ದೂರ ಇನ್ನೇನು ಹೋಗಕ್ಕೆ ಹೋಗಿಲ್ಲ ನಾನು ಬೇಕೆ ಹೋಗು. ಬಂದು ಅಪ್ಪ ಹೋಯ್ತೈತೆ ಹೋಗಿಲ್ಲಕ್ರಿ. ಯಾರ ಬಾಜು ಮನ್ಯಾಗ ಇವರು ಶಂಕರಣ್ಣರು ಯಾರು ಅವ್ರಿಗೆ ಹೋಗ್ತಿರ್ತಾರೆ ನೋಡು ಹಾಕಕ್ಕೆ ಡೈರೆಕ್ಟ್ ಅವ್ರ ಕೈ ಕೊಟ್ಟು ಕಳಿಸುವ. ನಾನು ಇಲ್ಲಿ ಹೋಗತ್ತಾಗ ಹೋಗಕ್ಕೆ ಅರ್ಧ ಗಂಟೆ ಬೇಕಲ್ಲಿಗೆ ನಡ್ಕೊಂಡು ಹೋಗಿ ಕೊಟ್ಟು ಬರತ್ಲೆ. ಅಪ್ಪ ಆದ್ರೆ ಲಗು ಲಗು ಕೊಟ್ಟು ಬರ್ತೈತಿ. ಜೀತಿ ದಿನ ಒಂದಕ್ಕೆ ಡೈರೆಕ್ಟ್ ಹಾಕೋದು. ಇನ್ನು ದೌಡು ಹೋಗಿ ಹಾಕಿ ಬಂದ್ರೆ ನಂಗಿಲ್ಲ. ಹಿಂಗೆ ಮಾಡಿದ್ರೆ ಅವ್ರು ಹಾಕ್ಸಂಗೇನಾಗಿಲ್ಲ. ಇನ್ನು ಈಗ ಯಾರು ಹುಡ್ಕೊಂತ ಹೋಗ್ಲಿ ನಾನು? ಚಾ ಕುಡ್ದಾಗ ಬಾರ ಬೇ ತಡಿ. ಇಲ್ಲಿ ಯಾರು ಅದಾರ ನಾನು ನೋಡಿ ಕಳಿಸ್ತಾನೆ ಫಸ್ಟ್ ಹಾಲು. ಗಾಡಿ ಹೋತಂದು ಏನು ಮಾಡ್ತಿದ್ದೀ ಅವನ್ನ? ವಾ ಏನು ಅವಸರವ ನಿನಗಂತ್ರ. ಮಕ ತುಕ್ಕ ಬಾರ್ಲೆ ಅಂದ್ರೆ ಓಡ್ ಬಂದೆ ನಿದ್ಲಾಗ. ಯಾಕ ಈಗ ಎದ್ದು ಬಂದೆ? ನಿದ್ದೆ ಬಂದೇನಕ್ಕ? ಇವ ಎಲ್ಲ ನಿದ್ದೆ. ಯಾಕ ನಿದ್ದೆನ ಹತ್ಲಿಲ್ಲ ನೋಡು, ಹೊಸ ಜಾಗ ಆಗಿರೋದಕ್ಕೆ ಅದಕ್ಕೆ ಯಾಕ ನಿದ್ದೆನ ಬರಲಿಲ್ಲ ನೆಟ್ಟಗೆ. ಹಂಗೆ 4 ಗಂಟೆ ಮೇಲೆ ನಿದ್ದೆ ಹತ್ತೆ ಎಚ್ಚರನಾಗಿಲ್ಲ ದೌಡ. ಇವ ನಾ ಪ್ಯಾಟೆನಿಗೆ ಹೋಗೋದು ಕಡೆ ಹೋಗ್ಬಿಡ್ತಾನೆ. ಚಾ ಕಿಟ್ಟೆ ಯಾಕ ನಿದ್ದೆನ ಬರಲಿಲ್ಲ ಬಿಡ ಮನ್ಸ. ನಾಷ್ಟಕ್ಕೆ ಏನು ಮಾಡೋದು? ಯಾಕ ಏನು ಮಾಡೋದೇನವ ನಾಷ್ಟ ನೀನು ಕೇಳೇ ಮಾಡಿದ್ರಾತು ಅಂತಂದು ಚಾ ಕಿಟ್ಟು ನೋಡಿ ನಾನು. ಮತ್ತು ನಾಷ್ಟಕ್ಕೆ ಇನ್ನೇನು ಹೆಚ್ಕೋಬೇಕು. ಚಾ ಕುಡಿಯುವಂತಡಿ. ಚಾ ಕುಡಿದ ನಾಷ್ಟದ್ದು ತಯಾರಿ ಮಾಡ್ಕೊಳೋಣಂತ. ಚಾದ್ದು ಸಣ್ಣಗೆ ಉರಿ ಹಂಗೆ ಬಿಟ್ಟಾನಕ್ಕ. ಈಗ ಅವ್ವ ಬಂದು ಕುಡಿತಾಳ. ಮತ್ತು ಬಿಸಿ ಆರ್ತಂದ್ರೆ ಅದು ಹೊಲಿ ಪೂರ ಕಳಿವಿದೆ ಅಂದ್ರೆ ಚಾ ಮತ್ತು ಬಿಸಿ ಮಾಡೋಕೆ ಮತ್ತೆ ಒಲಿ ಹಚ್ಬೇಕಾಕತ್ತೆ. ಅದಕ್ಕೆ ಸಣ್ಣಗೆ ಇಟ್ಟಾನೆ. ಕುಡಿಯಕ್ಕ ಚಾ. ಚಾ ಚಲೋ ಆಗೈತೆ ನೋಡು. ಚಲೋ ಹೊತ್ನಾಗ ಕುದ್ತಂದ್ರೆ ಎಂಥ ರುಚಿ ಆಗತ್ತೆ ಚಾ. ಒಂದೀಟು ಕುದಿಸೋದು ಹೆಚ್ಚು ಕಮ್ಮಿ ಆತಂದ್ರೆ ಅಷ್ಟು ರುಚಿನ ಆಗಂಗಿಲ್ಲ ಚಾ. ಯಾವ್ದು ಚಾ ಪುಡಿ ತರಿಸೋದು ನೀವು? ಅದು ಯಾವುದೇನಕ್ಕ ಅಪ್ಪ ತೊಗೊಂಬರ್ತೈತೆ. ಅದು ಏಲಕ್ಕಿ ಅದನ್ನ ಹಾಕಿರ್ತಾರೆ ನೋಡಿದ್ರಾಗ ಚಲೋ ಇರ್ತೈತೆ. ಅದು ಅಪ್ಪಗೆ ಇಷ್ಟ ಅಂತಂದು ಅದನ್ನ ತೊಗೊಂಬರ್ತೈತೆ ಅಪ್ಪ. ಒಂದೀಟು ಹಾಕಿದ್ರೆ ಸಾಕಕ್ಕ ಹಂಗೆ ಎಂಥ ಚಲೋ ಆಕತಿ. ಅವ್ವ ಮಕ್ಕ ಈಗ ತೊಗೊಂಡು ಇದು ಅಕ್ಕಿ ಕಸ ಹೊಡೆದು ಇತ್ಲ ಬರಾಕತ್ತದ್ಲು. ಚಾ ಕುಡ್ದು ಹೋದ್ಲ ಅವ್ವ? ಚಾ ಕುಡ್ದು ಹೋಗವ ಅಂದ್ರೆ ಇದು ಹಾಲು ಅದನ್ನ ಕರೆದಿಟ್ಟಾಳ. ಇದನ್ನು ಡೈರೆಕ್ಟ್ ಕಳಿಸ್ಬೇಕಲ್ಲ, ಯಾರಿಲ್ಲ ಅಂತ. ಅಪ್ಪನೂ ಇಲ್ಲ, ಎಲ್ಲೇ ಹೋಗಿ ಅಪ್ಪನ ಬೆಳಕರತ್ಲಿ ಇವತ್ತು. ಹಂಗಾಗಿ ಈಗ ಯಾರಿಲ್ಲಕ್ರ ಇಲ್ಲ ವಯ್ಯಾರು ಅದನ್ನು ಹಾಕಿ ಭಾಳ ತಿನ್ನಂಗಿಲ್ಲ ಹಾಲು. ದೌಡ್ ಕಳಿಸ್ಬೇಕು. ಗಾಡಿ ಹೋತಂದ್ರೆ ಅವರು ಹಾಲು ಹಿಡಿಯಂಗಿಲ್ಲ ಅಂತಂದು ಯಾರನ್ನ ಹುಡ್ಕಕ್ಕೆ ಹೋದ್ಲ ನಮ್ಮವ್ವ. ನನಗೆ ಹೋಗು ಅಂತಾಳ. ದೂರ ಆಕತ್ತಕ್ಕ ಅದು ಹೋಗಕ್ಕೆ. ನಾನು ಹಾಕಿ ಬರೋಕೆ ಸಾಕಾಗಿ ಹೋಗತ್ತೆ ಅಲ್ಲಿಗೆ ಹೋಗ್ಬರತ್ಲಿ. ಹೌದೇನ? ದಿನ ಯಾರು ಇಲ್ಲೇ ಓಣ್ಯಾಗ ಯಾರು ಹೋಗೋರಿದ್ರೆ ಅವ್ರ ಕೈ ಕೊಟ್ಟು ಕಳಿಸ್ಬೇಕು. ಈಗ ಅಪ್ಪ ಅದನ್ನು ದೂರ ಆಕತಿ ಅಂದ್ರೆ ನಾ ಅಪ್ಪಗೆ ಕೊಟ್ಟು ಬರೋಕೆ ಅಜ್ಜಕತಿ. ಯಾರು ಹೋಗೋರಿದ್ರೆ ಹುಡುಗರು ಅವ್ರ ಕೈ ಕೊಟ್ಟು ಕಳ್ಸೋದು ರೂಢಿ ಮಾಡ್ಕೊಂಬಿಡ್ಬೇಕು. ಇವಾಗ ಹೇಳ್ತಾನೆ ಅವಾಗ ಕೇಳಂಗಿಲ್ಲಕ್ಕಿ. ಅವರು ಇವರು ಮತ್ತು ಹಾಲು ತೊಗೊಂಡ್ರೆ ಮಾಡಿದ್ರೆ ಅಂತಂದು ಹಿಂಗೆ ಮಾಡ್ತಾಳೆ. ಎಲ್ಲಿ ದಿನ ಒಂದಕ್ಕೂ ನಮಗೂ ಆಗಂಗಿಲ್ವ ಇವ. ದೂರ ಆಕೈತಕ್ಕ ಹೋಗಕ್ಕೆ ಸರಿ ಆಗಂಗಿಲ್ಲ. ಹೋಗಿ ಬರತ್ಲಿ ಸಾಕು ಬೇಕಾಗತ್ತದು. ಆಟೋ ದೂರ ಆಕತಿದ್ದಾರೆ. ಹೇಳ್ತಂಬಿಡ ನಾನು ಅಪ್ಪಗೆಲ್ಲಕ್ರ ಯಾರು ಹೋಗೋರಿದ್ರೆ ಹಾಕಿ ಕಳಿಸ್ರಿ ಅಂತಂದೆ.
ಇದು ಚಾದ ಇರ್ವಲ್ದಕ್ಕ ಏನೇ ಹೆಚ್ಚೋದು ತೊಗೊಂಬ ಇಲ್ಲಿ ನಾ ಹೆಚ್ಚಿಕೊಡ್ತೀನಿ. ಒಗ್ಗರಣೆ ಹಾಕುವಂತೆ ಅಂತ ಏನು ಮಾಡ್ತಿ ಈಗ? ಅಕ್ಕ ನಾನೇ ಹೆಚ್ಚಿಕೊಡ್ತೀನಿ, ನೀನೇ ಮಾಡ್ಬಾ ನಾಷ್ಟಕ್ಕೆ. ಅವಲಕ್ಕಿ ಮಾಡ ನೀನು? ನೀವು ಅವಲಕ್ಕಿ ಏನು ಮಾಡ್ತಿ ಬಿಡು, ಬ್ಯಾಡ ಅವಲಕ್ಕಿನ. ಏನು ಮಾಡೋಣ, ತಾಲಿಪಟ್ಟಿ ಮಾಡಿದ್ರೆ ಭಾಳ ತಡಿತೈತೆ ತಾಲಿಪಟ್ಟಿ ಮಾಡೋಕೆ. ಚಿತ್ರಾನ್ನ ತಿಂತೀರೇನು? ಚಿತ್ರಾನ್ನ ಮಾಡೋಣ? ಹೋಗಕ್ಕ ಚಿತ್ರಾನ್ನ ಯಾರು ತಿನ್ಬೇಕು? ಚಿತ್ರಾನ್ನ ಬೇಡ, ಅವಲಕ್ಕಿನೂ ಬೇಡ, ತಾಲಿಪಟ್ಟಿನ ನಾಳೆಗೆ ನೋಡೋಣ. ಅದು ಒಂದು ದೌಡ ತಯಾರು ಮಾಡ್ಕೊಂಬಿಡ್ಬೇಕು. ಎಲ್ಲ ಇದ್ರೆ ಚಲೋ ಆಕತ್ತದು. ಸಬ್ಬಸ್ಗಿನೂ ಇಲ್ಲ, ಸೊಪ್ಪು ಅಪ್ಪಗೆ ಹೇಳಿದ್ರೆ ತೊಗೊಂಬರ್ತೈತಿ ಸೊಪ್ಪು. ಅದು ಎಲ್ಲ ಇತ್ತಂದ್ರೆ ರುಚಿ ಆಕತ್ತದು ಮಾಡೋಕೆ. ನೋಡೋಣ ತಡಿ, ಅವು ಅಂತ ಕೇಳೋಣಂತ ಏನಾರ ಮಾಡಿದ್ರ ತವನ್ ಕೇಳಿ. ನಾನು ನಿನ್ನೆ ನೋಡು ಬಂದೆ, ನಿಮ್ಮ ಮಾವಿಗೆ ರಾತ್ರಿ ನಿಮ್ಮ ಮಾವ ಏನಾರು ಫೋನ್ ಹಚ್ಚಿತ್ತ? ಮಾವ ನಿನ್ನೆ ಹಚ್ಚಿತ್ತ ಸಹಿಯಕ್ಕ ಮಾತಾಡೋದಲ್ಲ. ನಿನ್ನೆ ಬಂದ ಮ್ಯಾಗ ಅದೇ ಬಂದು ಊರು ಮುಟ್ಟೀನಿ ಅಂತಂದು ಹೇಳಿದ್ದೆ ಸಹಿ. ಅತ್ತೇರಿಗೆ ಹಚ್ಚಿ ಹೇಳ್ಬೇಕಿಲ್ಲಕ್ಕ, ಹಿಂಗೆ ಊರಾಗದೇವಿ ಬಂದ್ವಿರಿ ಅಂತಂದು ಹಚ್ಚೇ ಇಲ್ಲ ನಾನೇನು. ಅದು ಹಚ್ಚಾನ ಅಂದೆ ಅನ್ಕೊಂಡೆ, ಕೊಡಲೇ ಇಲ್ಲ ನೋಡಿ. ಪಾಪ ಅತ್ತೇರಿ ಏನು ಅನ್ಕೊಂಡ್ರೆ ಏನು, ಅವರು ಒಬ್ಬರಾಗ್ಯಾರ, ಕೆಲಸ ರಗಡಿರ್ತಾವೆ ಅವ್ರಿಗೂ. ಹಚ್ಚಿದಾರೆ ಅತ್ತಡಿಯಿಂದಾಗ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿನಿ ಅಂತ ಅಂದ್ಕೊಳ್ತೇವ್ರಿ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಿಮ್ಮ ಜೊತೆ ಸ್ಟೋರೀಸ್ ಮೇಲೆ ಇದ್ರಿ ಅಂತ ಕೇಳ್ತೇನೆ ರೀ. ಕತೆಗಳು ಇಷ್ಟ ಆಗತ್ತವ ಅನ್ನೋದಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಹೊಸದಾಗಿ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹೈಪ್ ಮಾಡಿರಿ ನಮ್ಮ ಚಾನಲ್ಗೆ. ನಿಮ್ಮ ಹೈಪ್ ಮಾಡೋದ್ರಿಂದ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ಅದು ಹೆಲ್ಪ್ ಆಗುತ್ತೆ ಅಂತಂದು ಕೇಳ್ತೇನೆ ರೀ. ಹಾಗಾಗಿ ಹೈಪ್ ಮಾಡಿರಿ. ಕತೆಗಳು ನಿಮ್ಗೆ ಇಷ್ಟ ಆಗತ್ತವ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿರಿ. ಆಮೇಲೆ ನೋಡ್ರಿ, ಈಗ ತವ್ರ ಮನೆಗೆ ಬಂದನಲ್ರಿ, ತವ್ರ ಮನೆ ವೀಡಿಯೋಸೇ ಬರ್ತಾವ್ರಿ ಇನ್ಮೇಲೆ. ತವ್ರ ಮನೆ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾವ್ಯಾವ ಥರದ್ದು ತವ್ರ ಮನೆ ಒಳಗೆ ಏನೇನು ಯಾವ ಥರದ್ದು ವೀಡಿಯೋಸ್ ಮಾಡ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ. ಆ ಥರದ್ದು ವೀಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೇನೆ ರೀ. ಇವತ್ತಿನ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಅಂದ್ರೆ ಇನ್ನೂ ಐತ್ರಿ ಮುಂದೆ ಕತೆ, ಪೂರ್ತಿಯಾಗಿ ನೋಡಿರಿ. ಇವ ಕಂಡಾಬಿಟ್ಟು ಕೆಲಸ ಅದಾವ ಇವತ್ತು. ನಿನ್ನೆ ಊರಿಗೆ ಓದ್ಲಕ್ಕಿನ ಇಷ್ಟ ಹಾಕೊಂಡ ಕೆಲಸ ಅದಾವ. ದೌಡ ಹಾಲು ಹಿಂಡ್ಕೊಂಡು ಎಸ್ಬೇಕು ಕಾಸು ಇಟ್ಕೊಂಡು ಉಳ್ದವ್ದು ಡೈರೆಕ್ಟ್ ಕಳಿಸ್ತಾನೆ. ಮಂಜೂನು ಇರ್ತದನ್ನ ಒಂದು ಅರ್ಧ ಲೀಟ್ರ್ ಜಾಸ್ತಿ ಇಟ್ಕೊಂಡಿದ್ದೀವಿ ಮನ್ಯಾಗ, ಕುಡಿತಾನ ಅವನು ಅಂತಂದು. 2 ಹೊತ್ತು ಹಾಲು ಕೇಳ್ತಿರ್ತಾನೆ, ಅದ್ರಾಗ ಏನೋ ಹಾಕ್ಕೊಂಡು ಕುಡಿತಿರ್ತಾನೆ ಅವನು. ಕೇಳ್ತಿರ್ತಾನೆ ಅಂದು ಹಾಲು ಇಟ್ಟಂಗೆ ಇಟ್ಕೊತಿದ್ವಿ ಅರ್ಧ ಲೀಟ್ರ್. ಸುಮ್ಮನೆ ಇಟ್ಕೊಂಡು ಏನು ಮಾಡೋದು, ಬಿಸಿಲಿಗೆ ಅದಕ್ಕೆ ತಡಂಗ ಇಲ್ಲ ಹಾಲು. ಉಳ್ದ ಓಸು ಡೈರೆಕ್ಟ್ ಕಳಿಸ್ಬಿಡ್ತೇನೆ. ನೀವು ಹಾಕೋಣ ಹೊಲಕ್ಕೆ ಕೊಡ್ಕೊಂಡು ಹೋಗ್ತಾನೆ ಅಂತ ಅಂದಿದ್ರು. ಯಾಕೆ ಹುಡ್ಕೊಂಡು ಹೋಗಿಲ್ಲ ನೋಡಿ, ಇಲ್ಲೇ ಕಟ್ಟಿ ಹೋಗ್ಯಾರ. ಸಗಣಿ ಗಸದನ್ನೆಲ್ಲ ಸ್ವಚ್ಛ ಮಾಡ್ಬೇಕೇನ ಕೃಷ್ಣನ. ಇದು ಒಂದು ಎಮ್ಮೆ ಹಿಂಡ್ಕೊಂಡು ಅತ್ಲಾಗ ಇದು ಆಕಳದನ್ನ ಹಿಂಡ್ಕೊಂಡು ಅತ್ಲಾಗ ಹೋಗಿ ಹಾಲು ಕಾಯಕ್ಬಿಡ್ಬೇಕು. ಮುಂಚೆ ದೌಡ ಕಾಸಿಟ್ಬಿಡ್ಬೇಕು. ಇಲ್ಲ ಕ್ರಲ್ಲಿ ಹಾಲು ಹಿಂಡ್ಕೊಂಡು 1 ತಾಸು 2 ತಾಸು ಬಿಡಂಗಿಲ್ಲ. ಯವ್ವ ಹಂಗೆ ಹೊಡೆದ ಹೋಗ್ಬಿಡ್ತಾವ ಹಾಲು. ಜ್ಯೋತಿ ಎಲ್ಲ ಕೆಲಸ ಮಾಡ್ತಿದ್ಲು. ಎಷ್ಟು ಕೆಲಸಕ್ಕವ ಪಾಪ, ದಿನ ಎಲ್ಲ ಒಂದಿಲ್ದಂಗೆ ಎಲ್ಲ ಮಾಡ್ಕೊತಿದ್ಲು ಬಿಡು. ಇದನ್ನು ಮಾಡ್ರಿ ಅಂತದಲ್ಲ, ಎಷ್ಟು ಕೆಲಸ ಮಾಡ್ತೈತವ ನನ್ನ ಸಸಿ ಅಂತ್ರನ. ಎಷ್ಟು ಕೆಲಸಕ್ಕವು ಮನ್ಯಾಗಿನ ಕೆಲಸ ಎಲ್ಲ ಮಾಡಿ ಮತ್ತು ಹೊಲಕ್ಕೆ ಬುತ್ತಿಯದನ್ನ ಕಟ್ತಿದ್ಲು ಮಾಡ್ತಿದ್ಲು. ಒಂದೀಟ ಆಕಳ ಹಿಂಡತ್ಲೆ ಸಾಕೋಬೇಕಾಗತ್ತವ. ಇವ ನನಗಂತ್ರಿ ಇವು ಮುಂಚೆ ಸುಮ್ಮನೆ ನಿಂದ್ರವು. ಸರ್ಕೋಬೇಡ ನಿಂದ್ರು ಸುಮ್ಮನೆ, ಎಷ್ಟು ಒದ್ದಾಡ್ತಿದ್ದೀ ಅಂತ ನೋಡು. ಅಲ್ಲೇ ಅರ್ಧ ದಬರಿ ಆಗಂಗಿಲ್ಲ, ಅಲ್ಲೇ ಸರ್ಕೊಂತೈತಿ. ಏನು ಬುದ್ಧಿ ಇರ್ತೈತವ ಇವಕ್ಕೆ ಬಾ ಇಲ್ಲಕ್ರನ. ಸಾಕು ಬಿಡು ಪಾಪ, ಕರಿ ಒಂದಿಟ್ಟು ಕುಡಿಸ್ಲಿ ಸಾಕು. ಚಾಕ ಇಟ್ಟಿದ್ದೆ, ಸೋಸ್ಕೊಂಡು ಕುಡಿಯೋದ ಹಂಗಿಲ್ಲ ನೋಡಂಗ, ಕೂಗ್ತಿರ್ತಾರ ಹಂಗೆ ಏನಾಗೈತಿ ಅನ್ನಂಗೆ. ಕೃಷ್ಣನ ಅದಾನ, ಹೋಗಿ ಒಂದಿಟ್ಟು ಡೈರೆಕ್ಟ್ ಹಾಕಿ ಅತ್ಲಾಗ ಹೋಗ್ತಾನ ಹೊಲಕ್ಕೆ. ಅವ್ನ ಕೈ ಕೊಟ್ಟು ಕಳಿಸ್ಬಿಡ್ತಾನೆ. ಇಲ್ಲಕ್ರು ಇಲ್ಲವ, ಇಲ್ಲಿಂದ ಅಲ್ಲಿಗೆ ನಾನು ನಡ್ಕೊಂಡು ಹೋಗಿ ಹಾಕಿ ಬರತ್ಲೆ ಸಾಕೋಬೇಕಾಗತಿ. ಮನ್ಯಾಗಿನ ರಗಡದ ಕೆಲಸ. ಜೋಳದಿಟ್ಟು ಸ್ವಲ್ಪ ಐತಿ, ಒಂದಿಟ್ಟು ಹಸ್ ಮಾಡ್ತಾನೆ ಅವ್ನು ಕುತ್ಕೊಂಡು. ಏನೈತಿ ಒಂದಿಟ್ಟು ಹಸ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಹಿಟ್ಟು ಬೇಕಾಗಬೇಕು. ಜೋಳ ರೊಟ್ಟಿ ನಾವು ದಿನಂಪ್ರತಿ ರೊಟ್ಟಿನ ಮಾಡೋರು. ಹಾಲು ಯಾರಿಗಾರ ಬೇಕಂದ್ರೆ ಇಲ್ಲೇ ಕೇಳಿ ಹೊಣೆ ಕೊಟ್ರಾತು. ಇಲ್ಲಕ್ರ ಡೈರೆಕ್ಟ್ ಹಾಕೋಷ್ಟು ಹಾಕಿ ಹಾಕಿಸ್ಕೋಬೇಕಲ್ಲ ಅವ್ರು. ದಿನಂಪ್ರತಿ ಕರೆಕ್ಟಾಗಿ ಕೊಡ್ರಿ ಅಂತಾರೆ. ಒಮ್ಮೆ ಹೆಚ್ಚು ಒಮ್ಮೆ ಕಮ್ಮಿ ಕೊಟ್ಟರೆ ಹಾಕಿಸ್ಕೊಳಂಗಿಲ್ಲ ಅವರು. ಕರೆಕ್ಟಾಗಿ ದಿನ ಎಷ್ಟು ಕೊಡ್ತೀರ ಅಷ್ಟ ಕೊಡ್ರಿ ಅಂತಾರೆ. 1 ಲೀಟ್ರ್ ಹೆಚ್ಚಿಗೆ ಅದು ಅಂದ್ರೆ ಇಲ್ಲೇ ಯಾರ ಹೊಣೆಗೆ ಕೇಳ್ತಿರ್ತಾರಲ್ಲ, 10 ರೂಪಾಯಿದು ಕೊಡ್ರಿ ಹಾಲು ಅಂದು ಅವ್ರಿಗೆ ಕೊಟ್ರೆ ಆತದಾಗ.